ಏನು ಗೊತ್ತಾ ಚಿನ್ನಮ್ಮ, ಇವಾಗೆಲ್ಲ ನಾನು ಮುಂಚೆ ಥರ ಕೂತ್ಕೊಂಡು ಅಳೋದು, ಯೋಚನೆ ಮಾಡೋದು ಎಲ್ಲವನ್ನ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಏನೇ ಆದರೂ ನೋಡ್ಕೊಳ್ಳೋಣ ಬಿಡು ಅನ್ನೋ ಮನಸ್ಥಿತಿಗೆ ಬಂದು ತಲುಪಿಟ್ಟಿದ್ದೀನಿ. ಯಾವುದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತಿಲ್ಲ. ನಾನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್, ನಾನೇನು ಅಂತ ಅರ್ಥ ಆಗ್ತಿಲ್ವಾ, ಪ್ಲೀಸ್ ನನ್ನ ಜೊತೆ ಇರಿ, ನನ್ನ ಜೊತೆ ಮಾತಾಡಿ, ಈ ಥರ ಎಲ್ಲ ಕೇಳೋದನ್ನು ಬಿಟ್ಬಿಟ್ಟಿದ್ದೀನಿ. ಯಾರ ಹತ್ರನೂ ನನಗೆ ಏನೂ ನಿರೀಕ್ಷೆ ಇಲ್ಲ. ಬಿಕಾಸ್ ನಿರೀಕ್ಷೆ ಇದ್ದಷ್ಟು ನೋವು ಜಾಸ್ತಿ. ಬದುಕು ಹೇಗೆ ಬರ್ತಿದೆಯೋ ಹಾಗೆ ಸಾಕ್ತಾ ಇದ್ದೀನಿ ಅಷ್ಟೇ. ಬದುಕಲ್ಲಿ ಸ್ವಲ್ಪ ನೋಡಿದ್ದೀನಿ, ತುಂಬ ಅಂದರೆ ತುಂಬ ನೋಡಿದ್ದೀನಿ, ತುಂಬ ಕಲ್ತಿದ್ದೀನಿ ಕೂಡ. ಈಗೇನಿದ್ರು ನಾವಾಯಿತು, ನಮ್ಮ ಕೆಲಸ ಆಯಿತು ಅಷ್ಟೇ, ಅದೇ ಅಲ್ವಾ ಫ್ರೆಂಡು? ಈಗಿನ ಕಾಲದಲ್ಲಿ ನಾಟಕ ಮಾಡೋರು ತುಂಬ ಒಳ್ಳೆಯವರಾಗಿ ಕಾಣಿಸ್ತಿದ್ದಾರೆ. ಆದರೆ ಮುಖದ ಮೇಲೆ ಹೊಡೆದಂಗೆ ನಿಜ ಮಾತಾಡಿಕೊಂಡು ನನ್ನಂಥವ್ರು ಎಲ್ರಿಗೂ ಕೆಟ್ಟವರಾಗಿ ಕಾಣಿಸ್ತಾ ಇದ್ದಾರೆ. ಅದೇನೋ ಹೇಳ್ತಾರಲ್ವಾ, ಯಥಾರ್ಥವಾದಿ ಲೋಕವಿರೋಧಿ ಅಂತ. ಹಾಗೆ ಬಂದರೆ ಟಾಟಾ, ಹೋದರೆ ಬಾಟ, ಟಾಪ್ ಟು ಬಾಟಮ್ ಗಾಂಚಲಿ, ಅಷ್ಟೇ. ಬಂದರೆ ಟೇಕ್ ಕೇರ್, ಹೋದರೆ ಡೋಂಟ್ ಕೇರ್. ಇಷ್ಟೇ ಲೈಫ್. ಇಷ್ಟರಲ್ಲೇ ಇದ್ದರೆ ನಾವು ಚೆನ್ನಾಗಿರ್ತೀವಿ, ಅವರು ಚೆನ್ನಾಗಿರ್ತೀವಿ. ನಾವು ಎಕ್ಸ್ಟ್ರಾ ಕೇರ್ ಮಾಡೋಕ್ಕೋದ್ರೆ ಅವ್ರಿಗೂ ಗಾಂಚಲಿ ಜಾಸ್ತಿ ಆಗುತ್ತೆ, ನಮಗೂ ಗಾಂಚಲಿ ಜಾಸ್ತಿ ಆಗುತ್ತೆ. ನಮ್ಗೆ ತುಂಬ ಕೋಪ ಬರುತ್ತೆ, ಆವಾಗ ನಾವು ಕೆಟ್ಟವರಾಗ್ತೀವಿ. ಬೇಡ ಇವೆಲ್ಲ. ಇಷ್ಟೇ ಲೈಫು, ಇಷ್ಟೇ